ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸುಮಾರು ದಿನದಿಂದ ನೀವು ಕೇಳ್ತಾ ಇದ್ರಿ ನಿಮ್ಮ ಮಾರ್ನಿಂಗ್ ಇಂದ ನೈಟ್ ತನಕ ಯಾವ ರೀತಿ ನಿಮ್ಮ ರುಟೀನ್ ಇರುತ್ತೆ ತೋರಿಸಿ ಅಂತ. ಸೊ ಹಾಗಾಗಿ ಇವತ್ತು ನಾನು ನನ್ನ ಮಾರ್ನಿಂಗ್ ಇಂದ ನೈಟ್ ತನಕ ಏನೆಲ್ಲ ಕೆಲಸ ಮಾಡ್ತೀನಿ, ಏನೇನಿರುತ್ತೆ ಅದನ್ನ ನಿಮಗೆ ಶೇರ್ ಮಾಡ್ತಿದ್ದೀನಿ. ಒಂದು ತಾಯಿಯಾಗಿ, ಒಂದು ಹೌಸ್ ವೈಫ್ ಆಗಿ ನನ್ನ ರೂಟೀನ್, ನನ್ನ ರೆಸ್ಪಾನ್ಸಿಬಿಲಿಟೀಸ್ ಏನೇನಿರುತ್ತೆ, ಸೊ ಅದನ್ನ ನಾನು ಆದಷ್ಟು ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಹೋಗ್ತೀನಿ. ಸೊ ನಾನು ನಿಮ್ಮ ಥರನೇ ಫಸ್ಟು ಎದ್ದ ತಕ್ಷಣ ನನ್ನೆಲ್ಲ ಕೆಲಸ ಮುಗಿಸ್ಕೊಂಡು, ನಂದು ಏನಿರುತ್ತೆ ಎಲ್ಲ ಕೆಲಸ ಮುಗಿಸ್ಕೊಂಡು, ನಂತರ ಧೃತಿಗೆ ಹಾಲು ಕಾಯಿಸ್ಕೊಂಡು ಮತ್ತೆ ನಮಗೆ ಕಾಫಿ ಅಥವಾ ಟೀಗೆ ಏನಾದ್ರು ರೆಡಿ ಮಾಡಿ, ನಂತರ ನಾನು ಅವಳಿಗೆ ಲಂಚ್ ಬಾಕ್ಸ್ಗೆ ಮತ್ತೆ ನಮಗೆ ಬ್ರೇಕ್ಫಾಸ್ಟ್ಗೆ ಎಲ್ಲದನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಇವಾಗ ಕುಕ್ಕರ್ ಇಟ್ಟಿದ್ದೆ. ಸೊ ಕುಕ್ಕರ್ ಕೂಗೋ ಅಷ್ಟೊತ್ತಿಗೆ ಆಚೆ ಕಡೆ ಈ ರೀತಿ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ ಬಿಡೋಣ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕೆಲವೊಂದ್ಸತಿ ಅವಳು ಲಂಚ್ ಬಾಕ್ಸ್ ರೆಡಿ ಮಾಡ್ಕೊಂಡ್ಮೇಲೆ ಈ ರೀತಿ ಕ್ಲೀನಿಂಗ್ ಕೆಲಸ ಆಗುತ್ತೆ. ಅಲ್ಲಿ ಕ್ಲೀನಿಂಗ್ ಕೆಲಸ ಮುಗಿಸೋದ್ಮೇಲೆ ಇವಾಗ ಅವಳಿಗೆ ಇವತ್ತು ಟಿಕ್ಕಿನ ಮಾಡಿದ್ದೆ. ಸೊ ಹೆಸರು ಕಾಳು ಹಾಕ್ಬಿಟ್ಟು ಟಿಕ್ಕಿನ ಮಾಡಿದ್ದೆ. ಸೊ ಈ ರೆಸಿಪಿನ ನಾನು ಆಲ್ರೆಡಿ ನಮ್ಮ ಮೇಘನಾ ಫುಡ್ ವ್ಲಾಗರ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ ಇರುತ್ತೆ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಆದಷ್ಟು ಅವಳಿಗೆ ಎಷ್ಟು ಹೆಲ್ದಿಯಾಗಿ ಬ್ಯಾಲೆನ್ಸ್ಡ್ ಫುಡ್ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಅವಳಿಗೆ ಹೋಲ್ ಡೇ ಸಿಗೋ ಹಾಗೆ ನಾನು ನೋಡ್ಕೊತೀನಿ. ಲೈಕ್ ಲಂಚ್ ಬಾಕ್ಸ್ ಆಗಿರ್ಬೋದು ಅಥವಾ ಅವಳಿಗೆ ಡಿನ್ನರ್ ಅಲ್ಲಾಗಿರ್ಬೋದು, ಬ್ರೇಕ್ಫಾಸ್ಟ್ ಅಲ್ಲಾಗಿರ್ಬೋದು. ಸೊ ಈ ರೀತಿ ಯಾವಾಗ ಏನೇನು ಬೇಕೋ ಅದನ್ನ ರೆಡಿ ಮಾಡಿಕೊಂಡು ಇವಾಗ ಅವಳು ಲಂಚ್ ಬಾಕ್ಸ್ ಎಲ್ಲ ಎತ್ತಿಟ್ಬಿಟ್ಟು ಮತ್ತೆ ಹಾಗೆ ಒಂದು ಕ್ಲೋತ್ಸ್ ಕೂಡ ಇಟ್ಟಿರ್ತೀನಿ. ಯಾಕಂದ್ರೆ ಮಕ್ಕಳಲ್ವಾ, ಸೊ ಗಲೀಜ್ ಮಾಡ್ಕೊತಾರೆ. ಹಾಗಾಗಿ ಒಂದು ಕ್ಲೋತ್ಸ್ ಕೂಡ ಅವಳಿಗೆ ಇಟ್ಟು ಕಳಿಸ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಒಂದು ದೊಡ್ಡ ಟಾಸ್ಕ್ ಏನು ಅಂತ ಅಂದ್ರೆ ಮಕ್ಕಳಿಗೆ ತಿಂಡಿ ತಿನ್ಸೋದು. ಸೊ ಇವಳು ಕೂಡ ಅಷ್ಟೇ ತುಂಬಾ ಹಠ ಮಾಡ್ತಾಳೆ. ಅವ್ರು ಹಠ ಮಾಡ್ತಾರೆ ಅಂತ ಹಂಗೆ ಹಸುವಿನಿಂದ ಕಳ್ಸಕ್ ಆಗೋದಿಲ್ಲ. ಸೊ ಅವರಿಗೆ ಎನರ್ಜೆಟಿಕ್ ಆಗಿ ಹೋಲ್ ಡೇ ಇರಬೇಕು, ಸ್ಕೂಲಲ್ಲಿ ಆಕ್ಟಿವ್ ಆಗಿರ್ಬೇಕು ಅಂತ ಅಂದ್ರೆ ಅವ್ರ ಹೊಟ್ಟೆ ತುಂಬಾ ಊಟ ಮಾಡಿ ಕಳಿಸ್ಬೇಕು, ತಿಂಡಿ ತಿನ್ಸಿ ಕಳಿಸ್ಬೇಕು. ಬರೀ ಹಾಲಲ್ಲಿ ಏನೂ ಸಿಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ಅವಳಿಗೆ ಟಿವಿ ಹಾಕ್ಬಿಟ್ಟೆ ತಿನ್ನಿಸ್ತೀನಿ. ಅದಾದ್ಮೇಲೆ ಅವಳು ತಿಂಡಿ, ಅವಳದು ಹಾಲು ಎಲ್ಲ ಕುಡ್ದೆಲ್ಲ ಆದ್ಮೇಲೆ ರೆಡಿಯಾಗಿ ಅವಳು ಒಂದು ಅರೌಂಡ್ 9:50 ನಂಗೆ ಸ್ಕೂಲಿಗೆ ಹೋಗ್ತಾಳೆ. ಅವಳು ಸ್ಕೂಲಿಗೆ ಹೋದ್ಮೇಲೆ ನಂದು ಮಾಮೂಲಿ ಕ್ಲೀನಿಂಗ್ ಕೆಲಸ ಇದ್ದೇ ಇರುತ್ತೆ. ಸೊ ಒಂದು ಹೌಸ್ ವೈಫ್ಗೆ ಇನ್ನೇನು ಕೆಲಸ ಇರುತ್ತೆ ಮನೆಯಲ್ಲಿ, ಅಡುಗೆ ಮಾಡಿ ಮಕ್ಕಳನ್ನ ಕಳಿಸಿ ಗಂಡನ್ ಕಳಿಸಿ ಅದಾದ್ಮೇಲೆ ಅವ್ರದ್ದು ಕ್ಲೀನಿಂಗ್ ಕೆಲಸ ಇರುತ್ತೆ. ನಾವು ಎಲ್ಲ ಏನ್ ಮಾಡ್ಬಿಡ್ತೀವಿ ಅಂತ ಅಂದ್ರೆ ತುಂಬಾ ಕೆಲಸ ಇದೆ, ಅಪ್ಪ ಇವತ್ತು ಇಷ್ಟೊಂದು ಕೆಲಸ ಇದೆ ಅಂತ ಎದ್ದ ತಕ್ಷಣನೇ ಅನ್ಕೊಂಡ್ಬಿಡ್ತೀವಿ. ಸೊ ಅವಾಗ ನಮ್ಗೆ ಏನ್ ಕೆಲಸ ಮಾಡೋದಕ್ಕೂ ಮೂಡ್ ಬರಲ್ಲ. ಸೊ ನಾನ್ ಏನ್ ಮಾಡ್ತೀನಿ ಅಂತ ಅಂದ್ರೆ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಪಾಸಿಟಿವ್ ಇಂದ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂತೀನಿ. ಸೊ ಇನ್ನೇನು ಆಗೋಗ್ಬಿಡ್ತು, ಸ್ವಲ್ಪನೇ ಇವತ್ತು ಕೆಲಸ ಇರೋದು, ಇನ್ನೇನು ಆಗೋಗ್ಬಿಡ್ತು ಅಂತ ಹೇಳ್ಕೊಂಡು ನಾನು ಎಲ್ಲ ಕೆಲಸನೂ ಆದಷ್ಟು ಮುಗಿಸೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಇಲ್ಲಿ ಸ್ವಲ್ಪ ನಂದು ಡ್ರೆಸ್ಸಿಂಗ್ ಕಬೋರ್ಡ್ ಏನಿದೆ, ಸೊ ಅದು ಕೂಡ ಗಲೀಜಾಗಿತ್ತು, ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇವಾಗ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನಾನು ಆದಷ್ಟು ಆಕ್ಟಿವ್ ಆಗಿ ಇರೋದಕ್ಕೆ ಟ್ರೈ ಮಾಡ್ತೀನಿ. ಯಾವಾಗ ನಾವು ಸುಮ್ಮನೆ ಕುತ್ಕೊಂತೀವೋ ಅವಾಗ ತುಂಬಾ ನೆಗೆಟಿವ್ ಥಾಟ್ಸ್ಗಳು ಬರ್ತಾ ಹೋಗುತ್ತೆ. ಹಾಗಾಗಿ ನಾನು ಆದಷ್ಟು ನನ್ನ ಮೈಂಡಿಗೆ ಅಷ್ಟೊಂದು ಫ್ರೀ ಬಿಡಕ್ ಹೋಗಲ್ಲ. ಸೊ ಈ ರೀತಿ ಏನಾದ್ರೂ ಒಂದು ಕೆಲಸಗಳನ್ನ ನಾನು ಮಾಡ್ಕೊಂಡು ಹೋಗ್ತಾನೆ ಇರ್ತೀನಿ. ಸೊ ಈ ರೀತಿ ಸಿಂಪಲ್ ಆಗಿ ಜೋಡಿಸ್ಕೊಂಡಿದ್ದೀನಿ. ನಾನು ಆದಷ್ಟು ನನ್ನ ಸುತ್ತಮುತ್ತ ಇರೋವಂಥದ್ದನ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂತ ಅಂದ್ರೆ ನಮ್ಮ ಸರೌಂಡಿಂಗ್ ಹೇಗಿರುತ್ತೆ, ಸೊ ಅದೇ ರೀತಿ ನಮ್ಮ ವೈಬ್ಸ್ ಕೂಡ ಇರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊತಿರ್ತೀನಿ. ಅದಾದ್ಮೇಲೆ ಎಲ್ಲ ಕೆಲಸ ಮುಗಿಸಿ ಇವಾಗ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ಅವಳು ಬರೋ ಅಷ್ಟೊತ್ತಿಗೆ ಸ್ನಾನ ಮಾಡಿಕೊಂಡು ಅಡುಗೆಗೆ ಏನೇನಿದೆ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಬೇಕು. ಕೆಲವೊಂದ್ಸತಿ ಸ್ವಲ್ಪ ಈವ್ನಿಂಗ್ ಹಾಗೆ ಸ್ನಾನ ಮಾಡ್ಕೊತೀನಿ. ಬಟ್ ಇವತ್ತು ಸ್ವಲ್ಪ ಬೇಗನೆ ಮಾಡ್ಕೊಂಡು ಬಿಡೋಣ, ಆಮೇಲೆ
ಮತ್ತೆ ಬೇರೆ ಬೇರೆ ಕೆಲಸಗಳಾಗ್ಬಿಡುತ್ತೆ. ಸೊ ಹಾಗಾಗಿ ಆಮೇಲೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಸೊ ಇವಾಗಲೇ ಹೋಗಿ ಸ್ನಾನ ಮಾಡಿಕೊಂಡು ಬಂದು ದೇವ್ರಿಗೆ ನಮಸ್ಕಾರ ಎಲ್ಲ ಹಾಕಿ ಇವಾಗ ಇವತ್ತು ಭರತ್ ಮನೇಲೇ ಇದ್ದಾರೆ. ಸೊ ಅವ್ರು ಆಫೀಸಿಗೆ ಹೋಗಿಲ್ಲ. ಸೊ ಹಾಗಾಗಿ ಆದಷ್ಟು ನಾನು ಅವ್ರ ಮನೇಲಿದ್ದಾಗ ಅವ್ರಿಗೆ ಏನು ಇಷ್ಟ ಆಗುತ್ತೆ ಅದನ್ನೇ ಮಾಡ್ತೀನಿ. ಅವ್ರಿಗೆ ಕ್ಯಾಪ್ಸಿಕಮ್ ರೈಸ್ ಅಂದರೆ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ಅದನ್ನೇ ಇವಾಗ ಮಾಡ್ಕೊತಿದ್ದೀನಿ. ಸೊ ನಾನು ಆದಷ್ಟು ಅವರಿಗೆ ಮನೇಲಿದ್ದಾಗ ಏನು ಇಷ್ಟ ಆಗುತ್ತೆ ಮತ್ತು ಅವರನ್ನು ಎಷ್ಟು ಖುಷಿ ಪಡಿಸ್ಬೋದು ಅಷ್ಟು ಥರ ಮಾಡ್ತೀನಿ. ಯಾಕಂದರೆ ನಮಗೋಸ್ಕರ ಅವ್ರು ತುಂಬ ನಮ್ಮ ಕಂಫರ್ಟ್ ಲೈಫ್ ಕೊಡೋಕ್ಕೋಸ್ಕರ ತುಂಬ ಹಾರ್ಡ್ ವರ್ಕಿಂಗ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ನಾ ಅವ್ರಿಗೆ ಇಷ್ಟ ಆಗಿರುವಂತಹ ಅಡುಗೆಗಳನ್ನ ನಾನು ಮಾಡ್ಕೊಡ್ತೀನಿ. ಸೊ ಅವ್ರ ಅಮ್ಮ ನನಗೆ ಅಷ್ಟೊಂದು ರುಚಿಯಾಗಿ ಮಾಡಕ್ ಬರಲ್ಲ, ಬಟ್ ಯಾವತ್ತು ನನಗೆ ನಮ್ಮ ಅಮ್ಮನ ಥರ ನೀನು ಮಾಡಲ್ಲ ಅಂತ ಅವ್ರು ನನಗೆ ಯಾವತ್ತು ಕಂಪ್ಯಾರಿಸನ್ ಅಂತೂ ಮಾಡಿಲ್ಲ. ಮತ್ತೆ ಏನಂತಂದ್ರೆ ಅವ್ರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ, ಮತ್ತೆ ಎಲ್ಲಾ ಕೆಲಸದಲ್ಲೂ ನನಗೆ ಹೆಲ್ಪ್ ಮಾಡ್ತಾರೆ. ಇದು ಕೆಲವೊಂದ್ಸತಿ ನನಗೆ ಬೇರೆ ಬೇರೆ ಕೆಲಸ ಇದ್ದಾಗ ಧೃತಿಗೆ ಸ್ನಾನ ಮಾಡಿಸೋದಾಗಿರ್ಬೋದು, ಮತ್ತೆ ಬಟ್ಟೆ ಮಿಷಿನ್ಗೆ ಹಾಕೋದಿರ್ಬೋದು, ಮತ್ತೆ ಬೇರೆ ಏನಾದ್ರೂ ಕೆಲಸದಲ್ಲಿ ಮನೆ ಕ್ಲೀನ್ ಮಾಡೋದಿರ್ಬೋದು. ಸೊ ಈ ರೀತಿಯಲ್ಲಿ ಹೆಲ್ಪ್ ಮಾಡ್ತಾರೆ. ಮನೆ ಅಂದ್ಮೇಲೆ ಇಬ್ರು ಗಂಡ ಹೆಂಡತಿ ಇಬ್ರು ಸೇರಿ ರೆಸ್ಪಾನ್ಸಿಬಿಲಿಟಿ ಶೇರ್ ಮಾಡ್ಕೊಳ್ಳೋದ್ರಿಂದ ಬೇಗ ಬೇಗ ಕೆಲಸ ಕೂಡ ಆಗೋಗ್ಬಿಡುತ್ತೆ ಅಲ್ವಾ. ಅಡುಗೆ ಕೆಲಸ ಎಲ್ಲ ಮುಗಿದ್ಮೇಲೆ ಈಗ ಬಟ್ಟೆ ಮಿಷಿನ್ಗೆ ಹಾಕ್ಬಿಡೋಣ ಅಂತ ಹಾಕಿಟ್ಕೊತಾ ಇದ್ದೀನಿ. ಸೊ ಇವಾಗ ಹಾಕ್ಬಿಟ್ರೆ ಆಮೇಲೆ ರಾತ್ರಿ ಹಾಗೆ ನಾನು ಮಿಷಿನ್ನ ಆನ್ ಮಾಡ್ಕೊತೀನಿ. ಸೊ ನಾನು ಬೆಳಗ್ಗೆ ಅಷ್ಟು ಬಟ್ಟೆನ ಒಗ್ಯಕ್ಕೆ ಹೋಗಲ್ಲ, ರಾತ್ರಿ ಹೊತ್ತು ಒಗ್ಯಕ್ಕೆ ಹಾಕ್ಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಆಗಿರುತ್ತೆ. ಬೆಳಗ್ಗೆ ಎದ್ಬಿಟ್ಟು ಬಟ್ಟೆನ ಒಣಗಾಕೊಂತೀನಿ. ಸೊ ಹಾಗಾಗಿ ಈ ಕೆಲಸನ ಮುಗಿಸ್ಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿದ್ಮೇಲೆ ಅಷ್ಟೊಂದು ಟೈಮ್ ಕೂಡ ಆಗಿತ್ತು ಧೃತಿ ಕರ್ಕೊಂಬರೋದಕ್ಕೆ. ಅವಳನ್ನ ಕರ್ಕೊಂಡು ಬರೋಣ ಅಂತ ಹೊರಟೆ. ಇವಾಗ ಅವಳು ಸ್ಕೂಲಿಂದ ಬಂದು ಸ್ವಲ್ಪ ಹೊತ್ತು ಆಟ ಆಡ್ಬಿಟ್ಟು ಊಟನ ಮಾಡ್ತಾಳೆ. ಸೊ ಇವತ್ತು ಬರತ್ತಿದ್ರು, ಆದ್ರೂ ಅವ್ರಿಗೆ ತುಂಬ ಕಾಲ್ಸ್ ಇತ್ತು. ಕೆಲವೊಂದ್ಸತಿ ಅವರು ಮನೇಲಿದ್ದಾಗಲೂ ಕಾಲ್ಸ್ ಇರುತ್ತೆ, ಆವಾಗ ನೀವಿಬ್ರು ಊಟ ಮಾಡ್ಕೊಳ್ಳಿ ಆಮೇಲೆ ನಾನು ಮಾಡ್ಕೊತೀನಿ ಅಂತ ಹೇಳಿ ಇದು ಮಾಡ್ತಾರೆ. ಇವತ್ತು ಅದೇ ರೀತಿ ಇತ್ತು. ಸೊ ಹಾಗಾಗಿ ನಾನು ಧೃತಿ ಇಬ್ರು ಕೂತ್ಕೊಂಡು ಊಟ ಮಾಡೋಣ ಅಂತ ಊಟ ಮಾಡ್ತಾ ಇದ್ದೀವಿ. ಊಟ ಮಾಡಿ ಅಲ್ಲಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ಅವಳನ್ನು ಮಲಗಿಸೋಣ ಅಂತ ಕರ್ಕೊಂಡ್ ಬಂದಿದ್ದೀನಿ. ಸೊ ಅವಳ ಜೊತೆ ನಾನು ಒಂದ್ ಸ್ವಲ್ಪ ಹೊತ್ತು ಒಂದು ನ್ಯಾಪ್ ತಗೊಂತೀನಿ. ಇಲ್ಲ ಅಂತಂದ್ರೆ ಮಾರ್ನಿಂಗ್ ಇಂದ ಬೆಳಗಿನ ತನಕ ನಾನ್ ಸ್ಟಾಪ್ ಕೆಲಸ ಮಾಡ್ತಿರ್ತೀನಿ, ಸ್ವಲ್ಪ ಸುಸ್ತಾಗ್ಬಿಡುತ್ತೆ. ಆಮೇಲೆ ಫುಲ್ ಡೇ ಕೆಲಸ ಮಾಡೋದಕ್ಕಿಲ್ಲ ಆಗೋದಿಲ್ಲ. ಸೊ ಲೇಜಿನೆಸ್ ಆಗ್ಬಿಡುತ್ತೆ. ಹಾಗಾಗಿ ಒಂದು ಅರ್ಧ ಗಂಟೆ ಒಂದು ನ್ಯಾಪ್ನ ತಗೊಂತೀನಿ ನಾನು. ಸೊ ಮಲ್ಕೊಂಡ್ ಎದ್ಮೇಲೆ ಸೊ ಮತ್ತೆ ನನ್ನ ಕೆಲಸ ಸ್ಟಾರ್ಟ್ ಆಗುತ್ತೆ. ಸೊ ಮಧ್ಯಾಹ್ನ ಅಡ್ಗೆದೆಲ್ಲ ಪಾತ್ರೆ ಇತ್ತಲ್ಲ ತೊಳೆದಿದ್ದು, ಸೊ ಅದನ್ನೆಲ್ಲ ನೀಟಾಗಿ ಎತ್ತಿಡೋಣ ಅಂತ ಹಾಗೆ ಹಾಲು ಕಾಯಕ್ಕೆ ಇಟ್ಬಿಟ್ಟು ಈ ಕೆಲಸನ ಮಾಡ್ತಾ ಇದ್ದೀನಿ. ಸೊ ನನಗೆ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂದ್ರೆ ಇದೇ ರೀತಿ ಒಂದ್ ಸತಿಗೆ ಎರಡೆರಡು ಕೆಲಸ ಎಲ್ಲ ಒಂಥರ ಮಲ್ಟಿ ಟಾಸ್ಕಿಂಗ್ ತರ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀನಿ. ಸೊ ಅವಾಗ ಈಸಿಯಾಗಿ ಎಲ್ಲ ಕೆಲಸಗಳನ್ನು ನಾವು ಮಾಡ್ಕೊಂಡು ಹೋಗ್ಬೋದು. ಅದೆಲ್ಲ ಆದ್ಮೇಲೆ ಕಾಫಿ ರೆಡಿ ಮಾಡಿಕೊಂಡು ಭರತಿಗೂ ಹೋಗಿ ಕೊಟ್ಟೆ. ಸೊ ಇವತ್ತಂತೂ ಅವರಿಗೆ ಸಿಕ್ಕಾಪಟ್ಟೆ ಕಾಲ್ಸ್ ಇತ್ತು, ಹಾಗಾಗಿ ಅಲ್ಲೇ ರೂಮಲ್ಲೇ ಹೋಗ್ಬಿಟ್ಟು ಕಾಫಿನ ಕೊಟ್ಟು ನಾನು ತಗೊಂಡು ಅವ್ರಿಗೆ ಕಾಲ್ಸ್ ಎಲ್ಲ ಇರುತ್ತೆ, ಹಾಗಾಗಿ ಆಚೆ ಕಡೆನೆ ಕುತ್ಕೊಂಡು ಸ್ವಲ್ಪ ತಣ್ಣಗೆ ಗಾಳಿ ಕೂಡ ಬರ್ತಾ ಇತ್ತು. ಸೊ ಹಾಗಾಗಿ ಆಚೆ ಕಡೆನೆ ಆರಾಮಾಗಿ ಕುತ್ಕೊಂಡು ಒಂದು ತಂಪಾದ ಗಾಳಿಯಲ್ಲಿ ನನ್ನ ಓನ್ ಟೈಮ್ನು ನನಗೆ ಸ್ಪೆಂಡ್ ಮಾಡೋದಕ್ಕೆ ತುಂಬಾನೇ ಇಷ್ಟ ಆಗುತ್ತೆ. ಕಾಫಿ ಎಲ್ಲ ಕುಡ್ದಿದ್ದಾದ್ಮೇಲೆ ಸೊ ಬಟ್ಟೆ ಫೋಲ್ಡಿಂಗ್ ಮಾಡ್ಕೊಂಡ್ಬಿಡೋಣ ಅಂತ ಎತ್ತಿಟ್ಕೊಂತಿದ್ದೀನಿ. ಮೊನ್ನೆ ಹೋಗ್ತಿದ್ ಬಟ್ಟೆ ಇದು, ಸೊ ಹಾಗಾಗಿ ಇದನ್ನ ಎತ್ತಿಟ್ಬಿಡೋಣ ಅಂತ ಒಟ್ಟಿಗೆ ಎಲ್ಲ ಹಾಕೊಂಡು ಎತ್ತಿ ಮಡ್ಸಿಟ್ಕೊಂಡ್ ಬಿಡ್ತೀನಿ. ಸೊ ನಾನು ಈ ವಿಷಯದಲ್ಲಿ ಸ್ವಲ್ಪ ಸೋಂಬೇರ್ತನ ಜಾಸ್ತಿ ಬಟ್ಟೆ ಮಡ್ಸೋದಲ್ಲಿ, ಹಾಗಾಗಿ ಮಡ್ಸಿಟ್ಬಿಡೋಣ ಅಂದಾಗ್ಲೇ ಎಲ್ಲ ಫುಲ್ಲು ಮಡ್ಸಿಟ್ಟು ಮತ್ತೆ ಅದನ್ನ ಅವಾಗ್ಲೇ ಎತ್ತಿಟ್ಬಿಡ್ತೀನಿ. ಇಲ್ಲ ಅಂತ ಅಂದ್ರೆ 1 ವಾರ ಅಲ್ಲ 2 ವಾರ ತನಕ ಆ ಬಟ್ಟೆ ಅಲ್ಲೇ ಇರುತ್ತೆ. ಸೊ ಹಾಗಾಗಿ
ಮತ್ತು ಡಿನ್ನರ್ ಎಲ್ಲ ಆದಮೇಲೆ ನಾನು ರಾತ್ರಿನೇ ಪಾತ್ರೆನ ತೊಳೆದಿಟ್ಕೊಂಡು ಬಿಡ್ತೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಪಾತ್ರೆ ತೊಳಿಬೇಕಲ್ಲ ಅನ್ನೋವಂಥ ಟೆನ್ಷನ್ ಇರೋದಿಲ್ಲ. ಸೊ ಹಾಗಾಗಿ ಆರಾಮಾಗಿ ನಾವು ಏನೇನು ಮಾಡ್ಕೋಬೇಕು, ಏನು ಲಂಚ್ ಬಾಕ್ಸ್ ಆಗಿರ್ಬೋದು, ಬ್ರೇಕ್ಫಾಸ್ಟಿಗಾಗಿರ್ಬೋದು, ಸೊ ಏನೇ ಕೆಲಸ ಮಾಡೋದಕ್ಕೂ ಸುಲಭ ಆಗಬೇಕು. ಸೊ ಹಾಗಾಗಿ ರಾತ್ರಿನೇ ಎಲ್ಲ ಪಾತ್ರೆನೂ ತೊಳೆದಿಟ್ಕೊಂಡು ಬಿಡ್ತೀನಿ ನಾನು. ಪಾತ್ರೆ ಎಲ್ಲ ತೊಳೆದ್ಮೇಲೆ ಈ ರೀತಿ ಕೌಂಟರ್ ಟಾಪು ಮತ್ತು ಗ್ಯಾಸಿಂದು ಅದೆಲ್ಲ ಗ್ಯಾಸ್ ಸ್ಟವ್, ಸೊ ಎಲ್ಲದನ್ನು ನೀಟಾಗಿ ಅದನ್ನು ಕೂಡ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಮತ್ತೆ ಮಿಕ್ಸಿನೂ ಕೂಡ ಕ್ಲೀನ್ ಮಾಡ್ಬಿಡ್ತೀನಿ. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ ಅಂದ್ರೆ ನಾವು ಹಂಗಂಗೆ ಬಿಟ್ಬಿಟ್ರೆ ಫುಲ್ಲು ಜಿರಳೆ, ನೋಣ, ಸೊಳ್ಳೆ ಅದೆಲ್ಲ ಓಡಾಡೋದಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಮೆಸ್ ನೋಡಿದ ತಕ್ಷಣ ಯಪ್ಪ ಎಷ್ಟೊಂದು ಕೆಲಸ ಇದೆ ಅಂತ ಫುಲ್ ಸ್ಟ್ರೆಸ್ ಆಗೋಗ್ಬಿಡ್ತೀವಿ. ಮತ್ತೆ ಯಾವ ಕೆಲಸ ಮಾಡೋದಕ್ಕೂ ಮೂಡೇ ಬರೋದಿಲ್ಲ. ಹಾಗಾಗಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಆಗಿ ಡೇನ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ನಮ್ಮ ಅಡಿಗೆ ಮನೆ ಫ್ರೆಶ್ ಆಗಿದ್ರೆ ನಾವು ಆರಾಮಾಗಿ ಖುಷಿಯಾಗಿ ಡೇನ ಸ್ಟಾರ್ಟ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಈಗ ಮಲ್ಕೊಳ್ಳೋಕ್ಕೆ ಅಂತ ಬಂದಿದ್ದೀವಿ. ಸೊ ಮಲ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ಮೇಡಮ್ ಅವರು ನೋಡಿ ಇಲ್ಲಿ ಉಚ್ಚೆ ಮಾಡಿ ಫುಲ್ ಗಲೀಜ್ ಮಾಡಾಕ್ಬಿಟ್ಟಿದ್ದಾರೆ. ಆಫ್ಟರ್ನೂನ್ ಮಲ್ಕೊಂಡಿದ್ರಲ್ವ, ಫುಲ್ ಗಲೀಜ್ ಮಾಡಿದ್ದಾರೆ. ಸೊ ಈಗ ಭರತ್ ಹೆಲ್ಪ್ ತಗೊಂಡು ಈಗ ಧೃತಿ ನೀನೇನಾ ಒಳ್ಳೆ ಧೃತಿ ಅಂತೆ. ಸೊ ಈಗ ಅದನ್ನ ಹಾಕ್ಬಿಟ್ಟು ನೀಟಾಗಿ ಬಿಸಿ ಚೇಂಜ್ ಮಾಡಿ ಮಲ್ಕೊಳ್ಬೇಕು. ಸೊ ಹೀಗೆ ನನ್ನ ಡೈಲಿ ರೂಟೀನ್. ಸೊ ಹೀಗೆ ನನ್ನ ಸುಮ್ಮನೆ ಯಾಕೆ ಪ್ಲೀಸ್ ಸಾಕು. ಸೊ ಹೀಗೆ ನನ್ನ ಮಾರ್ನಿಂಗಿಂದ ನೈಟ್ ತನಕ ನನಗೆ ಇರುವಂಥ ಕೆಲಸ. ಪ್ಲೀಸ್ ದುಡ್ಡು ಪ್ಲೀಸ್. ಸೊ ಇದೇ ರೀತಿ ಇರುತ್ತೆ. ಸೊ ಇದರಲ್ಲಿ ಕೆಲವೊಂದಿನ ಕೆಲಸಗಳು ಬೇರೆ ಆಗಿರ್ಬೋದು, ಕೆಲವೊಂದಿನ ಪ್ಲೀಸ್ ಕಂದಾಗಿ ತುಂಬ ತೊಂದರೆ ಕೊಡ್ತಿದ್ದಾಳೆ ನನಗೆ. ನೋಡಿ ಎಷ್ಟು ತೊಂದರೆ ಕೊಡ್ತಾಳೆ ಗೊತ್ತಾ ನನಗೆ. ಇದೇ ರೀತಿ ಹುಟ್ಟು ತರಲೆ ಇದು ನಮ್ಮ ತರಲೆ ಇದು ತರಲೆ. ಸೊ ಹೀಗೆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾನೆ ಇರೋದು. ಸೊ ಆದರೆ ಕೆಲವೊಂದಿನ ಕೆಲಸಗಳು ಬೇರೆ ಬೇರೆ ಇರುತ್ತೆ. ಕೆಲವೊಂದಿನ ಬಟ್ಟೆ ಒಗೆಯೋದಿರಲ್ಲ, ಮನೆ ಕ್ಲೀನ್ ಮಾಡೋದಿರಲ್ಲ, ಒಂದೊಂದು ಕೆಲಸಗಳು ಇರೋದಿಲ್ಲ. ಸೊ ಅಂಥ ಕೆಲಸಗಳನ್ನ ಒನ್ ಡೇ ಬಿಟ್ಟು ಒನ್ ಡೇ ಆ ಥರ ಮಾಡೋದು ಮಾಡ್ತೀವಿ. ಮಾಪಿಂಗ್ ಆಗಿರ್ಬೋದು, ಇಲ್ಲ ಕ್ಲೋತ್ ಬಟ್ಟೆ ಒಗೆಯೋದಾಗಿರ್ಬೋದು. ಸೊ ಈ ರೀತಿ ಇರುತ್ತೆ. ಸೊ ಅದು ಇಲ್ದಲೇ ಇರೋ ದಿನ ಬೇರೆ ಯಾವುದಾದ್ರೂ ಒಂದು ಕೆಲಸನ ಹಾಕಿರ್ತೇನೆ. ಸೊ ಈ ರೀತಿ ಕೆಲಸಗಳನ್ನ ನಾನು ಮ್ಯಾನೇಜ್ ಮಾಡಿಕೊಂಡು ಆದಷ್ಟು ಎಷ್ಟಾಗುತ್ತೋ ಅಷ್ಟು ಪಾಸಿಟಿವ್ ಆಗಿ ಎಲ್ಲ ಕೆಲಸನೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಐ ಹೋಪ್ ನಿಮಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ಯಾವ್ದಾದ್ರು ವಿಡಿಯೋಸ್ ಬೇಕು ಕಮೆಂಟ್ ಮಾಡಿ ಹೇಳಿ. ಸೊ ಹಾಗೆ ತುಂಬ ಜನ ಈ ರೀತಿ ವಿಡಿಯೋಸ್ ಬೇಕು ಅಂತ ಹೇಳಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್. ಗುಡ್ ನೈಟ್ ಹೇಳಿ. ಅಷ್ಟೊಂದು ಕಿತ್ತಾಗ್ತಿಯಲ್ಲ ಹೇಳಿಗ. ಗುಡ್ ನೈಟ್ ಹೇಳ. ಗುಡ್ ನೈಟ್. ಬಾಯ್ ಬಾಯ್. ಜಂಪಿಂಗ್ ಇನ್ ದ ಬೆಡ್. ಆಮೇಲೆ ಗುಡ್ ನೈಟ್. ನೈಟ್ ನೈಟ್ ಹೇಳ್ಬಿಡಲಿ. ನೈಟ್ ನೈಟ್, ಗುಡ್ ನೈಟ್, ಬೈ ಬೈ, ಸೀ ಯು ಸೂನ್.